ಹಲೋ ಫ್ರೆಂಡ್, ನಮಸ್ಕಾರ. ನಾವಿವಾಗ ಗ್ರೀನ್ ಬರ್ಫಿ ಮಾಡ್ತಾಯಿದ್ವಿ. ಹಾಗಾಗಿ ಇದು ಹಾಲು ಕುಂದ. ಹಾಗಾಗಿ ಇದನ್ನು ಫುಲ್ ಬಿಸಿ ಮಾಡ್ತಾಯಿದ್ವಿ. ಬಿಸಿ ಮಾಡಿಬಿಟ್ರೆ ನಮಗೆ ಬರ್ಫಿ ಈಸಿಯಾಗಿ ತಟ್ಟಾಗುತ್ತೆ. ಮೊದಲೇ ನಾನು ಹಾಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಕ್ಯಾಂಟೀನಲ್ಲಿ ಒಂದು 5 kg ಬರ್ಫಿ ಆರ್ಡ್ರ್ ಇದೆ. ಹಾಗಾಗಿ ಇವಾಗ ಇದು ಬಿಸಿ ಆಗ್ತಾಯಿದೆ. ಬಿಸಿ ಮಾಡಿ ನಿಧಾನಕ್ಕೆ ಬೆಂಕಿ ಹಚ್ಕೊಂಡು ನಿಧಾನಕ್ಕೆ ಸ್ವಲ್ಪ ಲೋ ಫ್ಲೇವರಲ್ಲೇ ಬಿಸಿ ಮಾಡ್ಕೋಬೇಕು ಇದನ್ನು. ಹಾಗಾಗಿ ಪೂರ್ತಿ ಬಿಸಿ ಆದರೆ ಸುಟ್ಟೋಗ್ಬಿಡುತ್ತಿಲ್ಲ. ಬೆಂಕಿ ಕಮ್ಮಿ ಇರಬೇಕು. ನಿಧಾನಗತಿಯಲ್ಲಿ ಈ ಕುಂದನ ಬಿಸಿ ಮಾಡಬೇಕು. ಬಿಸಿ ಆಗಿದೆ, ಇಳಿಸೋಣ. ಬಿಸಿ ಆಗಿದೆ. ಆಮೇಲೆ ಇದೇ ಥರ ಕೆಳಗೆ ವೈಟು, ಮೇಲೆ ಗ್ರೀನು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಕೆಳಗಡೆ ವೈಟ್ ಹಾಕಿ ಮೇಲೆ ಡ್ರೈ ಇದೆ. ತಟ್ಬಿಟ್ಟು ನೋಡಿ ಫ್ರೆಂಡ್ಸ್, ಈ ಥರ ಆಗ್ತಾಯಿದೆ. ಜಾಸ್ತಿ ಆಗಿದೆ. ಚಿಕ್ಕ ಟ್ರೈಯಲ್ಲಿ ಹಾಕಿ ಸ್ವಲ್ಪ ತೆಗೆದ್ಬಿಡೋಣ. ತೆಗೆದ್ಬಿಟ್ಟು ಇದು ಚಿಕ್ಕ ಟ್ರೈಲಿ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗಾಗಿ ತೆಗೆದ್ಬಿಟ್ಟು ಈ ಥರ ಇನ್ನೂ ಸ್ವಲ್ಪ ನೈಸಾಗಿ ತಟ್ಬಿಡೋಣ. ಸಂಗೀತ ತಟ್ಕೊಂಡ್ಬಿಟ್ಟು ಅದು ಜಾಸ್ತಿ ಆಗಿರೋದನ್ನು ಸ್ವಲ್ಪ ಇದು ನೈಸಾಗಿ ತಟ್ಬಿಡೋಣ ಅಂತ ಸ್ವಲ್ಪ ನೆಚ್ಚಿ ಅದನ್ನು ಇದೆಯಲ್ಲ. ಹಾಗಾಗಿ ತೆಗೆದ್ಬಿಟ್ಟು ಬಂತು. ಎಲ್ಲ ಇದನ್ನೇ ಇದೇ ಥರ ತಟ್ಟಬೇಕು ಅಂತಿಲ್ಲ, ಯಾಕಂದರೆ ಜಾಸ್ತಿ ಆಗಿದೆಯಲ್ಲ. ಸ್ವಲ್ಪ ಇದು ಈಕ್ವಲಿ ಇರಬೇಕು, ಇಲ್ಲಾಂದರೆ ಜಾಸ್ತಿ ಆದರೆ ತಟ್ಟಲ್ಲ. ಹಾಗಾಗಿ ಬರ್ಫಿನ ಏನಪ್ಪ ಇವರು ನೆಲ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಅಂತ ಅಂದ್ಕೋಬೇಡಿ. ಯಾಕಂದರೆ ನೆಲ ಎಲ್ಲ ಕ್ಲೀನಾಗಿದೆ, ಬಡ್ಡೆ ಒರೆಸಿದ್ದೇನೆ, ಕೆಳಗಡೆ ಚೆಲ್ಲಲ್ಲ ಇದೇ ಥರ. ಹಾಗಾಗಿ ಸ್ವಲ್ಪ ಇದನ್ನು ಲೆವೆಲ್ ಆಗಿ ತಟ್ಟೋಣ. ಭಾಳ ಡಿಲೇ ಮಾಡಿದ್ರೆ ಹಾಗಾಗಿ ಸ್ವಲ್ಪ ಬಿಸಿ ಇರೋಕ್ಕಾದರೆ ತಟ್ಟಬೇಕಿದು. ತಣ್ಣಗಾದ್ಮೇಲೆ ತಟ್ಟೋಕ್ಕಾಗಲ್ಲ, ಯಾಕಂದರೆ ಬಿಸಿ ಇದ್ದಾಗೆ ಆದರೆ ಹಾಕ್ಕೊಂಬಿಡುತ್ತೆ, ನೀಟಾಗಿ ಗಟ್ಟಿಗಾಗ್ಬಿಡುತ್ತೆ. ಕ್ಲೀನಾಗಿ ಇದೇ ಥರ ತಟ್ಟೋಣ. ಲೆವೆಲ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಲೆವೆಲ್ ಮಾಡ್ಕೊಳ್ಳೋಣ. ಇದ್ರಾಗೆ ಇವಾಗ ನೈಸಾಗಿ ಮಾಡಿಕೊಂಡ್ರೆ ಈಜಿ ಆಗುತ್ತೆ. ಹಾಗಾಗಿ ಲೆವೆಲ್ ಆಗ್ತಾ ಇದೆ. ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು ಆಮೇಲೆ ಲೆವೆಲ್ ಮಾಡೋಣ. ಇನ್ನೊಂದು ಸ್ವಲ್ಪ ಮಾಡಿಬಿಟ್ಟು ಸ್ವಲ್ಪ ಆಯಿಲ್ ಹಾಕೋಣ ನಮ್ಮ ಕೈಯಿಂದ. ಹಚ್ಕೊಂಡಿದ್ದೆ ಲೆವೆಲ್ ಮಾಡೋಣ. ನೈಸ್ ಮಾಡಿಬಿಟ್ರೆ ಆಯಿತು, ಮುಗೀತು. ಈ ಥರ ಕೈಗೆ ಎಣ್ಣೆ ಹಚ್ಕೊಂಡು ನೈಸ್ ಆಗಿಬಿಡುತ್ತೆ. ನೈಸ್ ಆಯ್ತಂದ್ರೆ ಮುಗೀತು. ಆಲ್ಮೋಸ್ಟ್ ಆಲು ಬರ್ಫಿ ರೆಡಿ. ಅಂದರೆ ಇದು ಇವಾಗ ಸ್ವಲ್ಪ ಆರ್ಬಿಟ್ಟು ಒಂದು 4 hours 5 hours ಹಾಗೆ ಬಿಡಬೇಕು. 6 hours ಬಿಟ್ಟಾದಮೇಲೆ ನಾವು ಕಟ್ ಮಾಡೋಕ್ಕೆ ಬರುತ್ತೆ. ನೈಸ್ ಮಾಡೋಣ. ಇವಾಗ ಸದ್ಯ ನೈಸ್ ಆಗ್ತಾಯಿದೆ. ಆಯ್ತು, ಇದು ಇತ್ತಲ್ಲ ಆ ಪ್ಲೇಟಲ್ಲಿ ಹಾಕಿಲ್ಲ, ಅದನ್ನೊಂದು ಸ್ವಲ್ಪ ನೈಸ್ ಮಾಡೋಣ. ಇದೇ ಥರ ನೈಸ್ ಮಾಡಿಬಿಟ್ಟು ಓಕೆ ಬರ್ತಿ ತಟ್ಟು ಒಂದು ಸೈಡ್ ಇಡೋಣ. ಈ ಥರ ಸ್ವಲ್ಪ ಗಾಳಿಗೆ ಆರಿಬಿಡು. ಇದನ್ನು ಗಾಳಿಗೆ ಆರಿಬಿಟ್ಟಾಗ ಒಂದು 5 hours. ಇವಾಗೆಲ್ಲ ಸಿಲ್ವರ್ ಲೀವ್ಸ್ ಹಚ್ಚಿದ್ದೀನಿ. ಸ್ವಲ್ಪ ಕಟ್ ಮಾಡೋಣ. ಆರಿದೆ. ಈ ಥರ ಸಿಲ್ವರ್ ಪೇಪರ್ ಹಚ್ಬಿಟ್ಟು ಈ ಥರ ಸಿಲ್ವರ್ ಲೀವ್ಸ್ ಹಚ್ಚಿದ್ದೀವಿ.
ಸಿಲ್ವರ್ ಲೀವ್ಸ್ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಒಳ್ಳೆ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಆರಿದೆ ಬರ್ಫಿ, ಕಟ್ ಮಾಡೋಣ. ಇದು ಯಾಕಂದರೆ ಅವಸರ ಮಾಡ್ಕೊಂಡು ಕಟ್ ಮಾಡೋದು ಅಲ್ಲ, ಕಷ್ಟ ಆಗುತ್ತೆ ಇದು. ಹಾಗಾಗಿ ಸ್ವಲ್ಪ ನಿಧಾನಗತಿಯಲ್ಲಿ ಕಟ್ ಮಾಡಬೇಕಾಗತ್ತೆ. ಈ ಥರ ಕಟ್ ಮಾಡಬೇಕು. ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ಕವರ್ ಹಾಕೋಣ. ಚಾಕಿ ಅಂದ್ಕೊಳ್ಳುತ್ತಿಲ್ಲ ಅಂತ ಸರಿ ಸರಿ ಒಂದು ಚಾಕಿ ಕವರ್ ಹಾಕ್ಬಿಟ್ಟು ಈ ಕಡೆ ಬಾ, ಈ ಕಡೆ ಬಾ, ನೀವು ಹಾಕ್ಕೊಂಡಿದ್ದೀನಿ. ಕಾಣ್ತಾ ಇದೆಯಾ? ಅಂದರೆ ಕವರ್ ಹಿಂಗೆ ಹಾಕೋದ್ರಿಂದ ನಾಯ್ತ ಸರ್ಸ್ ಬರ್ಫಿ ಹಿಡ್ಕೊಳ್ಳೋದಿಲ್ಲ, ನೀಟಾಗಿ ಆರುತ್ತೆ. ಕಾಣಿಸಲ್ಲ. ಓಕೆ, ಇವಾಗ ಸರಿ ಮಾಡ್ಕೊಂಡು ಮೊದಲು ನಮ್ಮ ಹೆಣ್ಮಕ್ಳು ಹೇಳ್ತಿದ್ದಾರೆ ಫೋನಲ್ಲಿ ಕಾಣ್ತಾ ಇಲ್ಲ, ಸ್ವಲ್ಪ ಅದಕ್ಕೆ ಈ ಥರ ಇಟ್ಕೊಳ್ಳಿ, ಕಾಣ್ತೀರಾ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಓಕೆ, ಈ ಥರ ಇಟ್ಕೊಂಡಿದ್ದೀನಿ. ಇವಾಗ? ಸರಿ ಅಂತ ಓಕೆ, ಕಾಣ್ತಾ ಇದೆ. ಕಟ್ ಮಾಡೋದು ತೋರಿಸಿ, ಇವಾಗ ಕ್ಲೀನಾಗಿ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ನೀ ಎಲ್ಲ ಕುಂದ್ರು ಸರಿ ಬೇಡ. ಅವರ ಮತ್ತ್ ನೀ ಆಸೆ ಬರಲ್ಲ. ಮೇರೆಗೆ ಬನ್ನಿ ಕಟ್ ಮಾಡೋಣ. ಅದೇನು ಇದೇ ಥರ ಕಟ್ ಮಾಡೋದು. ಈ ಥರ ಕಟ್ ಮಾಡಿಬಿಟ್ಟು ಅಂಥದ್ದಿಲ್ಲ ಇದು, ಯಾಕಂದರೆ ಸ್ವಲ್ಪ ನಿಧಾನಗತಿಯಲ್ಲಿ ಮಾಡಬೇಕು. ಡೈಮಂಡ್ ಶೇಪ್ ಹೇಳಿದರೆ ಈ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ನಿಧಾನ ಆಗುತ್ತೆ, ಟೈಮ್ ಹಿಡಿಯುತ್ತೆ. ಮೈಸೂರ್ಬೇಕಾದ್ರೆ ಪಟ ಕಟ್ ಮಾಡಿ ಹೋಗಿಬಿಡ್ತಾಯಿದೆ. ಇದು ಬರ್ಫಿ ಅಲ್ಲ, ನೀಟಾಗಿ ಡೈಮಂಡ್ ಶೇಪ್ ಬರಬೇಕು. ಒಂದು ಸ್ವಲ್ಪ ಆಚೆ ಈಚೆ ಆದ್ನಂದ್ರೆ ಅದ್ರ ಇದಾಗ್ಬಿಡುತ್ತೆ. ಹಾಗಾಗಿ ಗೊತ್ತಾ? ಚೆನ್ನಾಗೆಲ್ಲ ಆರಿದೆ. ಈ ಥರ ಸಿಲ್ವರ್ ಲೀವ್ಸ್ ಹಚ್ಬಿಟ್ಟು ಈ ಥರ ಚಾಕಿ ಕವರ್ ಹಾಕಿ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೈಸಾಗಿ ಬರುತ್ತೆ. ಬರ್ಫಿ ಏನಾಗಿರುತ್ತೆ, ನೀಟಾಗಿ ಶೈನಿಂಗ್ ಆಗಿರುತ್ತೆ. ಒಳ್ಳೆಯ ಕಟ್ಟಿಂಗ್ ಬ್ಲೇಡ್ ಥರ ಬಂದಿರುತ್ತೆ. ಹಾಗಾಗಿ ಈ ಥರ ಕವರ್ ಹಾಕೊಂಡು ಕಟ್ ಮಾಡಬೇಕು. ನೋಡಿ, ಕಾಣ್ತಾ ಇದೆ, ಗೆರೆ ಕಾಣ್ತಾ ಇದೆ, ನೀಟಾಗಿ ಕಟ್ಟಾಗಿದೆ. ಕೆಳಮಟ್ಟದಿಂದ ನೀಟಾಗಿ ಎಳಿಬೇಕು. ಅವಾಗ ಏನಾಗುತ್ತೆ ಅಂದರೆ ಇದು ಪಿಂಚಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕೆಳಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅಂಟ್ಕೊಡೋದ್ರಿಂದ ಬರ್ಫಿ ಕಟ್ ಮಾಡಿದಾಗ ತೆಗಿಯೋಕ್ಕೆ ಬರಲ್ಲ. ಹಾಗಾಗಿ ನೀಟಾಗಿ ಇದೇ ಥರ ತೆಗಿಯೋಣ. ಇದೇ ಥರ ಮಾಡಿ ಈ ಥರ ನೋಡಿ ಹಿಂಗೆ ನೋಡಿ ಹಂಗೆ ಟೈಮ್ ಹಿಡಿತೆ ಸ್ವಲ್ಪ, ಆದರೂ ಬೇಜಾರು ಮಾಡ್ಕೊಬೇಡಿ. ಇನ್ನೊಂದು 2 ಮಿನಿಟ್ಸ್ ಅಷ್ಟೇ. ಈ ಥರ ಕಟ್ ಮಾಡ್ಕೊಂಬಿಟ್ಟು ಈ ಥರ ಚಾಕನೆಲ್ಲ ನೋಡಿ, ಒಳ್ಳೆ ಲೆಂತ್ ಆ್ಯಂಡ್ ಲೈನ್ ಬರ್ತಾಯಿದೆ ಕಟಿಂಗು. ಇನ್ನು 2 ಲೈನ್ ಆಗುತ್ತೆ. 2 ಲೈನ್ ಮಾಡಿದರೆ ಮುಗೀತು, ಇಷ್ಟೇ. 2 ಲೈನ್. ಇವಾಗ ಇದು ಸೀದಾ ಕಟಿಂಗ್ ಆಗುತ್ತೆ, ಇದು ಸ್ಟ್ರೈಟ್ ಕಟಿಂಗು. ಇವಾಗ ನಾವು ಡೈಮಂಡ್ ಶೇಪಿಗೆ ತರಬೇಕಂದ್ರೆ ಅದನ್ನು ಅಡ್ಡ ಕಟಿಂಗ್ ಹೊಡಿತೀವಿ, ಅಡ್ಡ ಕಟಿಂಗ್ ಮಾಡ್ತೇವೆ. ಅಡ್ಡ ಕಟಿಂಗ್ ಹೆಂಗಂದ್ರೆ ತೋರಿಸ್ತೀನಿ ನೋಡಿ. ಇನ್ನೊಂದು ಸ್ಟೆಪ್ ಆಗುತ್ತೆ ಸ್ವಲ್ಪ, ಯಾಕಂದರೆ ಬರ್ಫಿ ಭಾಳ ಲೆಂತಿದೆ. ಹಾಗಾಗಿ ಈ ಥರ ಕಟ್ ಆಯಿತು ನೋಡಿ. ಇವಾಗ ಡೈಮಂಡ್ ಶೇಪ್ ಕಟ್ ಮಾಡ್ಬೇಕಂದ್ರೆ ಈ ಥರ ಅಡ್ಡ ಇಟ್ಕೋಬೇಕು ಸ್ಕೇಲ್ನ. ಈ ಥರ ಅಡ್ಡ ಇಟ್ಕೊಂಡು ಕಟ್ ಮಾಡಿದಾಗ ಡೈಮಂಡ್ ಶೇಪ್ ರೆಡಿ ಆಗುತ್ತೆ. ಓಕೆ, ಆಯಿತು. ಇದೇ ಥರ ಕಟ್ ಮಾಡ್ಕೊಂತ ಹೋಗ್ಬೋದು. ಇವಾಗ ಇದು ಡೈಮಂಡ್ ಶೇಪ್ ತರಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಧಾನವಾಗಿ ಕಟ್ ಮಾಡ್ಬೇಕಾಗುತ್ತೆ, ಸ್ಪೀಡಾಗಿ ಕಟ್ ಮಾಡೋಕ್ಕಾಗಲ್ಲ. ಇದೇ ಥರ ಕಟ್ ಮಾಡ್ಕೊಂತ ಹೋಗ್ತಾ ಇರುತ್ತೆ ನೋಡಿ, ಚೆನ್ನಾಗಿ ಬರ್ತದೆ ಕಟಿಂಗ್. ತೋರಿಸ್ತೀನಿ ನಿಮ್ಗೆ ಆಮೇಲೆ ಯಾವ ರೀತಿ ಡೈಮಂಡ್ ಬಂದಿದೆ ಅಂತ. ಈ ಥರ ಕಟ್ ಮಾಡ್ತಾ ಇರಬೇಕು. ನಾನು ಮಾಡಿದೆ. ಯಾಕೆಂದರೆ ಸ್ಕೇಲ್ನ ಗಟ್ಟಿಯಾಗಿ ಇಡಬಾರ್ದು, ಅದ್ರ ಮೇಲೆ ಸಿಲ್ವರ್ ಲೀವ್ಸ್ ಅಂಟ್ಬಿಡುತ್ತೆ ಅದು. ಇವಾಗ ಇದೆಲ್ಲ ಕಾಸ್ಟ್ಲಿ ಬರುತ್ತೆ. ಏನಿಲ್ಲಂದ್ರೆ ಒಂದು 300 ರೂಪಾಯಿ ಒಂದು ಸೆಟ್ ಇದೆ. ಇದು ಬರೀ 15 ಪೀಸ್ ಬರ್ತವೆ, 40 ರೂಪಾಯಿ ಒಂದು ಪೀಸ್ ಇತ್ತು. ಹಾಗಾಗಿ ಸ್ವಲ್ಪ ಆದಷ್ಟು ನಿಧಾನವಾಗಿ ಮಾಡೋಣ, ಎಷ್ಟಾಗತ್ತೆ ಅಷ್ಟು ಮಾಡ್ಕೊತ ಹೋಗೋಣ.
ಇದೇ ಥರ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂತ ಹೋದಾಗ ಇದೇ ರೀತಿ ಬರ್ತಾ ಇರುತ್ತೆ. ನೋಡಿ ಈ ಥರ ಕಟ್ ತುಂಬ ಕಷ್ಟ ಇದೆ ಕೆಲಸ ಇದು. ಬಟ್ ಏನಂದರೆ ನಮ್ಮದು ಕ್ಯಾಂಟೀನ್ಗೆ ಒಂದು 5 kg ಆರ್ಡ್ರ್ ಬಂದಿತ್ತು. ಹಾಗಾಗಿ ನ್ಯೂ ಐಟಮ್ಮು ಮಾಡ್ತಾಯಿದ್ದೀನಿ. ಕೋವಾ ಬರ್ಫಿ ಇದು ಬಂದುಬಿಟ್ಟು ಗ್ರೀನ್ ಬರ್ಫಿ. ಯಾವುದೇ ಸಮಾರಂಭಗಳಿಗೆ ಒಳ್ಳೆ ಆರ್ಟಿಫಿಷಿಯಲ್ ಸ್ವೀಟ್ಸ್ ಇದು. ಹಾಗಾಗಿ ತುಂಬ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಯಾವ ರೀತಿ ಅಂತ ಇವತ್ತು ಬರ್ಫಿ ಕಟ್ ಮಾಡಾದ್ಮೇಲೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ಯಾವ ರೀತಿ ಇರುತ್ತೆ ಅಂತ. ಇದು ಕಟ್ಟಿಂಗ್ ಆಗಲಿ, ಇನ್ನೊಂದು 2 minutes ಕಟ್ಟಿಂಗ್ ಇದೆ. ಇದೇ ಥರ ಕಟ್ ಮಾಡ್ಕೊತ ಇದ್ದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕಟ್ಟಿಂಗ್. ಇದು ಸ್ಪೀಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದರಲ್ಲಿ ನಾವು ಸ್ಪೀಡ್ ಮಾಡ್ಕೋಬೋದು. ಹಾಗಾಗಿ ನೋಡಿ ಕಟ್ಟಿಂಗ್ ಆಗ್ತಾಯಿದೆ. ಇನ್ನೊಂದು 2 lines ಇದೆ. ಮುಗಿತಾ ಬಂತು. ಈ ಥರ ಆಗಿಬಿಟ್ರೆ ಮುಗಿತು. ಇವಾಗ ಇದೇನಾಗಿದೆ, ಈ ಥರ ಕಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಓಕೆ ಸೂಪರಾಗಿದೆ. ಇವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇನ್ನೊಂದಿದೆ, ಇದೇನು ಬಿಡಿ ಬೇಕಾಗ್ಬಿಡು. ಇದಾಗಲಿ ಯಾವ್ದು ಮುಕ್ಕಲ್ ಭಾಗ ಕಟ್ಟಾಗಿದೆ. ಆಮೇಲೆ ನಿಂದಾದ್ಮೇಲೆ ಎತ್ತು ಬಂದು ಆಫ್ ಮಾಡಿದ್ವಿ. ಇವಾಗ ನಿಮಗೆ ಕ್ಲೀನಾಗಿ ಕಟ್ಟಿಂಗ್ ಕಾಣ್ತಾ ಇದೆ ನೋಡಿ. ಅವಾಗ ಸ್ವಲ್ಪ ದೂರ ಇತ್ತು ಮೊಬೈಲ್, ಹಾಗಾಗಿ ವಿಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ. ಇವಾಗ ಈಸಿಯಾಗಿ ಕಾಣ್ತಾ ಇದೆ ನೋಡಿ. ಈ ಥರ ಇದು ಡೈಮಂಡ್ ಸೇಫ್ ಅಂದರೆ ಒಳ್ಳೆ ವಂಡರ್ಫುಲ್ ಕಟ್ಟಿಂಗ್, ವಂಡರ್ಫುಲ್ ಸೇಫ್. ಸ್ಕ್ವೈರ್ ಬರುತ್ತೆ, ಡೈಮಂಡ್ ಸೇಫ್ ಬರುತ್ತೆ, ರೋಲ್ ಬರುತ್ತೆ. ಯಾವ ರೀತಿ ಆದರೂ ಮಾಡ್ಬೋದು ನಾವು. ನಿಮಗೆ ಅದು ಅಲ್ಟಿಮೇಟಾಗಿ ತೋರಿಸ್ತಾ ಇರ್ತೀನಿ. ಇನ್ನೊಂದು 4 ಲೈನ್ 5 ಲೈನ್ ಮಾಡ್ಬೋದು ಕಟಿಂಗು. 5-6 ಲೈನು ಅಷ್ಟೇ. ಎಂಡಲ್ಲಿ ಬಂದಿದ್ದೀವಿ. ಟೋಟಲ್ಲು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಯಾವುದೇ ರೀತಿಯಾದರೂ ಖುಷಿ ಸಿಗುತ್ತೆ. ಒಂದು ಫಂಕ್ಷನಿಗೆ ನಾವು ಕ್ಲೀನಾಗಿ ನಿಧಾನಕ್ಕೆ ಮಾಡಿಕೊಡೋದ್ರಿಂದ ನೀಟಾಗಿ ನಿಧಾನವಾಗಿ ಮಾಡಿಕೊಡೋದ್ರಿಂದ ನಮಗೂ ಒಂಥರ ಖುಷಿ. ಯಾಕಂದರೆ ಐಟಮ್ ನೀಟಾಗಿ ಬಂದಾಗ ಅವರು ಸ್ವೀಟ್ ತಿಂದುಬಿಟ್ಟು ಹರಿಸೋದ್ರಿಂದ ಚೆನ್ನಾಗಿತ್ತಪ್ಪ ಸ್ವೀಟು ಅಂತ ಹೇಳ್ತಾರಲ್ಲ, ಅದೇ ನಮಗೆ ಖುಷಿ. ನಾವು ದುಡ್ಡು ಕೊಟ್ಟಿದ್ದು ಒಂದು ಕ್ಷಣಿಕ 5 ನಿಮಿಷ ಇರೋಲ್ಲ ನಮ್ಮ ಕಡೆ. ಹಾಗಾಗಿ ಈ ಥರ ನಾವು ನಿಧಾನವಾಗಿ ಕಟಿಂಗ್ ಮಾಡಿ ಅವರಿಗೆ ನಿಧಾನವಾಗಿ ಐಟಮ್ ಚೆನ್ನಾಗಿ ಕೊಟ್ಬಿಟ್ಟಿವಿ ಅಂದರೆ ನಮಗೊಂಥರ ಖುಷಿ, ಅವ್ರಿಗೊಂಥರ ಖುಷಿ. ಐಟಮ್ ಚೆನ್ನಾಗಿತ್ತು, ಸೂಪರ್ ಇತ್ತು ಸ್ವೀಟ್ಸ್ ಅಂತ ಹೇಳ್ತಾರಲ್ಲ, ಅದೇ ನಮಗೆ ತೃಪ್ತಿ. ಆಯಿತು, ಕಟಿಂಗ್ ಎಲ್ಲ ಆಯಿತು. ಇವಾಗ ಬಾಕ್ಸಿಗೆ ಹಾಕೋಣ, ಜೋಡ್ಸೋಣ. ನಿಮಗೆ ತೋರಿಸ್ತೀನಿ ನಾನು ಟೇಸ್ಟ್ ಹೇಗಿದೆ ಅಂತ ಹೇಳಿ. ನೋಡಿ ಈ ಥರ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಆಲ್ರೆಡಿ. ಈ ಥರ ಬರ್ತಿ, ಈ ಥರ ಕಟ್ಟಿಂಗ್ ಆಗಿದೆ. ಈ ಥರ ಸ್ವಲ್ಪ ತಿಂದು ನೋಡೋಣ ಶಾಂಪಲಾಗಿ. ಎಲ್ಲ ಆಲ್ರೆಡಿ ಬಾಕ್ಸಿಗೆಲ್ಲ ಕವರ್ ಹಾಕಿದ್ದೀನಿ, ಯಾಕಂದರೆ ಅಂಟ್ಕೋಬಾರ್ದು ಅಂತ. ಈ ಥರ ಜೋಡಿಸ್ಬಿಟ್ಟು ಈ ಥರ ತೆಗೆದ್ಬಿಟ್ಟು ತೋರಿಸ್ತಾ ಇರೋಣ. ಇನ್ನೊಂದು ಸಲ ತಿಂದು ನೋಡ್ತೇನೆ, ಚೆನ್ನಾಗಿದೆ, ಸೂಪರ್. ಈ ಥರ ತೆಗಿಬೇಕು. ಈ ಥರ ತೆಗೆದಾಗ ನೋಡಿ ಡೈಮಂಡ್ ಶೇಪ್ ಅಂದರೆ ಕೈ ಅದರ ಇದೆ ನೋಡಿ, ಅದು ಡೈಮಂಡ್ ಶೇಪ್, ಸ್ಕ್ವೇರ್ ಅಲ್ಲ, ಇದು ಡೈಮಂಡ್. ಆ ಥರ ಡೈಮಂಡ್ ಬರ್ತಿ. ಹಾಗಾಗಿ
ಈ ಥರ ಇರುತ್ತೆ ಡೈಮಂಡ್ ಬರ್ಫಿ. ಈ ಥರ ಮಾಡಿಬಿಟ್ಟು ನೋಡಿ ಸಂಗೀತ ಈ ಬರ್ತಾ ಥರ ಜೋಡಿಸಿ ನಾವು ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಬಿಟ್ರೆ ಮುಗಿಯುತ್ತೆ. ಬಿಡಿಸ್ಕೊತಾ ಇರ್ತಾರೆ. ಏನು ಕಾಣಿಸಲ್ಲ. ಹೇಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ. ಕಾಣ್ತದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಷ್ಟಪಟ್ಟು ಮಾಡ್ತೀವಿ, ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಹಾಗಾಗಿ ಸಪೋರ್ಟ್ ಇಲ್ಲದೆ ಏನೂ ಆಗಲ್ಲ. ನಿಮ್ಮ ಸಪೋರ್ಟು ಅತ್ಯಗತ್ಯ. ಹಾಗಾಗಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಖುಷಿ ಇರುತ್ತೆ. ಇನ್ನು ಹೆಚ್ಚಿನ ವೀಡಿಯೋಗಳು ಬರೋಕ್ಕೆ ಆಲ್ರೆಡಿ ಬಾಕ್ಸಿಗೆ ಜೋಡಿಸಿದ್ದೀನಿ, ಇನ್ನು ಜೋಡಿಸ್ತಾನೆ ಇರ್ತೀನಿ. ಹಾಗಾಗಿ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನನ್ನ ವೀಡಿಯೋನ ಇಲ್ಲಿಗೆ ಇನ್ನೊಂದು 2 ಸೆಕೆಂಡ್ ಥರ ನೋಡ್ತಾಯಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಹಾಗಾಗಿ ನಿಮ್ಮ ಸಪೋರ್ಟ್ ಇದು ಏನೂ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ ಇದೇ ರೀತಿ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಆಯಿತು, ವೀಡಿಯೋನ ಎಂಡ್ ಮಾಡೋಣ. ಇನ್ನೊಂದು 10 ಮಿನಿಟ್ಸ್. ಹಾಗಾಗಿ 10 ಸೆಕೆಂಡ್ಸ್, 10 ಮಿನಿಟ್ಸ್ ಅಲ್ಲ 10 ಸೆಕೆಂಡ್ಸ್. ಹಾಗಾಗಿ ಮುಗಿಸೋಣ ಇಲ್ಲಿಗೆ. ಥ್ಯಾಂಕ್ ಯು. ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಈಶಾ ಸ್ವೀಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲೈಕ್ ಮಾಡಿ.